ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. 45ನೇ ದಿನಕ್ಕೆ ಕಾಲಿಟ್ಟ ಜಂಗಮಕೋಟೆ ಕೈಗಾರಿಕಾ ವಿರೋಧಿ ಹೋರಾಟ. ಪೊಲೀಸರ ವಿರುದ್ಧ ಘರ್ಷಣೆ, ಇಬ್ಬರಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ಅಡ್ಡಲಾಗಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನೇ ರೈತರ ಮೇಲೆ ಎಸೆದ ಪೊಲೀಸರು. ಚಿಕ್ಕಬಳ್ಳಾಪುರ ನಗರಕ್ಕೆ ವರ್ಷದ ಮೊದಲ ಮಳೆ ಸಿಂಚನ. ಬಿಸಿಲಿನ ಬೇಗೆಗೆ ಬಸವಳಿದಿದ್ದ ಜನತೆಗೆ ತಂಪೆರೆದ ಮಳೆ. 15 ಕೋಟಿ ವೆಚ್ಚದಲ್ಲಿ ಶೃಂಗೇರಿ ಮಠದಲ್ಲಿ ಶ್ರೀ ಶಾರದಾ ಅಮ್ಮನವರ ದೇವಾಲಯ ಜೀರ್ಣೋದ್ಧಾರ. ದೇವಾಲಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ, ಭೂಮಿ ಪೂಜೆ. ದಿಬ್ಬೂರು ಕರಗದಮ್ಮ ಕಲ್ಯಾಣಿಗೆ ಸಿಕ್ಕಿದ್ದು ಸ್ವಚ್ಛತಾ ಭಾಗ್ಯ. ಕಲ್ಯಾಣಿ ಸ್ವಚ್ಛಗೊಳಿಸಿ ಹಾರೆ ಹಿಡಿದು ಕಸ ತೆಗೆದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ವಾರ್ತೆಗಳ ವಿವರ. ಜಂಗಮಕೋಟೆ ಕೈಗಾರಿಕಾ ವಲಯ ನಿರ್ಮಾಣಕ್ಕೆ ರೈತರ ಕೃಷಿ ಭೂಮಿ ಬಳಕೆ ವಿರೋಧಿಸಿ ಪ್ರತಿಭಟನೆ ನಡೆಸುವ ವೇಳೆ 4 ಜನ ಪೊಲೀಸರು ಮಫ್ತಿಯಲ್ಲಿ ಹೋರಾಟಗಾರರ ಮಧ್ಯೆ ಸೇರಿಕೊಂಡು ಬ್ಯಾರಿಕೇಡ್ಗಳನ್ನೇ ರೈತರ ಮೇಲೆ ಎಸೆದು ಹೋರಾಟಗಾರರನ್ನ ಎಳೆದು ರಿಸರ್ವ್ ವ್ಯಾನ್ನಲ್ಲಿ ಕುಳ್ಳಿರಿಸಿ ಮನಸೋ ಇಚ್ಛೆ ಒಡೆದು ಗಾಯಗೊಳಿಸಿದ್ದು ಇಬ್ಬರು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಬಳಿ ಕೈಗಾರಿಕೆ ನಿರ್ಮಾಣ ವಿರೋಧಿಸಿ ಹಮ್ಮಿಕೊಂಡಿರುವ ಹೋರಾಟ 45ನೇ ದಿನಕ್ಕೆ ಕಾಲಿಟ್ಟಿದ್ದು, ನಾವು ಭೂಮಿ ಮಾತ್ರ ಬಿಟ್ಟುಕೊಡೋದಿಲ್ಲ. ಕೃಷಿಗೆ ಯೋಗ್ಯವಾದ ಭೂಮಿ ಬಿಟ್ಟು ಸರ್ಕಾರಿ ಜಮೀನನ್ನ ಕೈಗಾರಿಕೆಗೆ ಬಳಸಿಕೊಳ್ಳಿ ಎಂದು ಒತ್ತಾಯಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ನಾಯಕತ್ವದ ರಾಜ್ಯ ರೈತ ಸಂಘದ ಸಹಕಾರದಲ್ಲಿ ರೈತರು ಚಿಕ್ಕಬಳ್ಳಾಪುರದ ಡಿಸಿ ಕಚೇರಿ ಬಳಿ ಧರಣಿ ನಡೆಸುತ್ತಿದ್ದು, ಇಂದು ರೈತರು ಪ್ರತಿಭಟನಾ ಸ್ಥಳದಲ್ಲಿ ತಮ್ಮ ದನ ಕರುಗಳನ್ನ ಕಟ್ಟಿ ಹಸುಗಳಿಂದ ಹಾಲು ಕರೆದು ಹೋಟೆಲ್ಗಳಿಗೆ ನೀಡಿ ವಿನೂತನ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಗೆ ಬಂದಿದ್ದ ಹಸುಗಳಿಗೆ ಮೇವು ತರುತ್ತಿದ್ದ ವಾಹನವನ್ನ ಹೊಸಹುಡ್ಯದ ಬಳಿ ತಡೆದ ಪೊಲೀಸರ ಕ್ರಮವನ್ನ ಪ್ರಶ್ನಿಸಿ ಹೋರಾಟವನ್ನ ತೀವ್ರಗೊಳಿಸಿದ ಹಿನ್ನೆಲೆಯಲ್ಲಿ ಅಡ್ಡಲಾಗಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನೇ ಪೊಲೀಸರು ರೈತರ ಮೇಲೆ ಎಸೆದಿದ್ದಾರೆ. ಖಾಸಗಿ ಉಡುಪಿನಲ್ಲಿ 4 ಜನ ಪೊಲೀಸರು ಹೋರಾಟಗಾರರ ಮಧ್ಯೆ ನುಸುಳಿ ಗಲಾಟೆ ಕಿತ್ತಿದ್ದಾರೆ. ಇಬ್ಬರಿಗೆ ರಕ್ತ ಗಾಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ವೇಳೆ ಮಾತನಾಡಿದ ರಾಜ್ಯ ಕಾರ್ಯಾಧ್ಯಕ್ಷ ಬೈರೇಗೌಡ, ಕಳೆದ 45 ದಿನಗಳಿಂದ ಹೆಂಗಸರು ಮಕ್ಕಳು ಸಮೇತ ನಮ್ಮ ಫಲವತ್ತಾದ ಭೂಮಿ ನಮಗೆ ಬಿಡಿ ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದೇವೆ. ಸರ್ಕಾರ ರೈತರನ್ನ ಕಾಪಾಡುವ ಬದಲು ಕೈಗಾರಿಕೆಗಳಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ಮಣೆ ಹಾಕುತ್ತಿದೆ. ಉಸ್ತುವಾರಿ ಸಚಿವರು ಭೂಮಿ ಮಾರಾಟಕ್ಕೆ ಬೆಂಬಲಿಸುವ ಕೆಲವು ದಳ್ಳಾಳಿಗಳನ್ನ ಕರೆದು ಸಭೆ ನಡೆಸುತ್ತಿದ್ದಾರೆ ಹೊರತು ನಮ್ಮ ಕಷ್ಟ ಸುಖ ಕೇಳಿಲ್ಲ. 45ನೇ ಹೋರಾಟ ದಿನವಾದ ಇವತ್ತು ದನ ಕರುಗಳ ಸಮೇತ ಡಿಸಿ ಕಚೇರಿ ಕಾಂಪೌಂಡ್ ವರೆಗೆ ಪ್ರತಿಭಟನೆ ನಡೆಸುತ್ತಿದ್ದೇವೆ. ಇಲ್ಲಿ ಹಾಲು ಕರೆದು ಹೋರಾಟ ಮಾಡಿದ್ದೇವೆ. ನಮ್ಮ ಹಸುಗಳಿಗೆ ಮೇವು ತರುತ್ತಿದ್ದ ವಾಹನವನ್ನ ಹೊಸಹುಡ್ಯ ಬಳಿ ಪೊಲೀಸರು ತಡೆದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹೋರಾಟಗಾರ ಭರತ್ ಕುಮಾರ್ ಮತ್ತು ಮಂಜುನಾಥ ಎನ್ನುವವರ ಮೇಲೆ ಪೊಲೀಸರು ಮನಸೋ ಇಚ್ಛೆ ಹೊಡೆದಿದ್ದಾರೆ. 4 ಜನ ಮಫ್ತಿಯಲ್ಲಿ ಜನರ ಮಧ್ಯೆ ಸೇರಿಕೊಂಡು ಗಲಾಟೆ ಮಾಡಿಸಿ ನಮ್ಮ ಮೇಲೆ ಇಲ್ಲ ಸಲ್ಲದ ಕೇಸು ಹಾಕಿಸಿ ಟೆಂಟ್ ಖಾಲಿ ಮಾಡಿಸುವ ಹುನ್ನಾರ ನಡೆಸಿದ್ದಾರೆ. ಆ 4 ಜನ ಯಾರು ಎಂಬುದು ವಿಡಿಯೋ ಫೋಟೇಜ್ಗಳಲ್ಲಿ ಸೆರೆ ಸಿಕ್ಕಿದೆ. ಅವರೆಲ್ಲರ ಮೇಲೆ ಎಫ್ಐಆರ್ ದಾಖಲಿಸಿ ಕ್ರಮ ಜರುಗಿಸಬೇಕೆಂದು ಎಎಸ್ಪಿ ಬಳಿ ಮಾತನಾಡಿ ದೂರು ನೀಡಲಾಗಿದೆ ಎಂದರು. 44 ದಿನದಿಂದ ಹೋರಾಟವನ್ನು ಮುಗಿಸಿ ಇವತ್ತು 45ನೇ ದಿನಕ್ಕೆ ಹೋರಾಟವನ್ನು ಮುಂದುವರಿತಾ ಇದೆ. ಕೆಡಿಬಿ ಕೈಗಾರಿಕಾ ಉದ್ದೇಶಕ್ಕಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ವಿಚಾರವಾಗಿ ಹೋರಾಟವನ್ನು ಮುಂದುವರಿತಿರುವಂಥ ಸಂದರ್ಭದಲ್ಲಿ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಇದುವರೆಗೂ ಕೂಡ ಸೌಜನ್ಯಕ್ಕಾದರೂ ಕೂಡ ಇಲ್ಲಿ ಭೇಟಿ ನೋಡಿಲ್ಲ. ರೈತರನ್ನ ಭೇಟಿ ಮಾಡುವಂಥದ್ದಾಗಿರ್ಬೋದು, ಇನ್ನೊಂದು ಕಡೆ ಮಂತ್ರಿಗಳನ್ನ ಭೇಟಿ ಮಾಡಿಸೋದಾಗಿರ್ಬೋದು, ಅಥವಾ ಅಧಿಕಾರಿಗಳನ್ನ ಭೇಟಿ ಮಾಡಿಸೋದಾದರೆ ನಾವ್ಯಾರು? ಮೂಲ ರೈತರಲ್ವೇ? ರಾತ್ರಿ ಹಗಲೆನ್ನದೆ 44 ದಿನದಿಂದ ಕೂಡ ನಮ್ಮ ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಇಲ್ಲೇ ಮಲಗಿ ಹಾಲು ಕರಿಯೋಕ್ಕೆ 3 ಗಂಟೆಗೆ ಹೋಗ್ತಾ ಹೋದಂದರೆ ಯಾವ ಇದು ಸಂಸ್ಕೃತಿ? ಉಳ್ಳವರಿಗೆ 20 ಎಕರೆ 30 ಎಕರೆ ಬಿಟ್ಟಿದ್ರಲ್ಲ, ಬಡ ರೈತನಿಗೆ ಬಸವಪಟ್ಟಣದ ಒಬ್ಬ ರೈತ ಇವತ್ತು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ನಮ್ಮ ರೈತರ ಮೇಲೆ ಮ್ಯಾನ್ಯಲ್ ಮಾಡಿರೋದೆ ಕೈ ಹೊಡೆದಿದ್ದಾರೆ. ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಳ್ತೀವಿ ಅಂತೇಳಿ ಈಗ ಸಂಬಂಧಪಟ್ಟಂತ ಇನ್ನು ಅಡಿಷನಲ್ SP ಅವರು ಇವತ್ತು ನಮಗೇನು ಮಾಹಿತಿಯನ್ನು ಕೊಟ್ಟಿದ್ದಾರೋ
ಇನ್ನು ಇಂದು ಡಿಸಿ ಕಚೇರಿಯಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕೆಡಿಪಿ ಸಭೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಕೈಗಾರಿಕೆ ಪರ ವಿರೋಧಿ ರೈತ ಬಣಗಳು ಹೋರಾಟ ತೀವ್ರಗೊಳ್ಳುವ ಹಿನ್ನೆಲೆಯಲ್ಲಿ ಪೊಲೀಸರು ಡಿಸಿ ಕಚೇರಿ ಮುಂದೆ ಸುಮಾರು ಅರ್ಧ ಕಿಲೋಮೀಟರ್ ಉದ್ದ ಬ್ಯಾರಿಕೇಡ್ ನಿರ್ಮಿಸಿ ರೈತರನ್ನ ತಮ್ಮ ಟೆಂಟುಗಳಿಂದ ಹೊರಗೆ ಬಾರದಂತೆ ತಡೆದು ದಿಗ್ಬಂಧನ ಹೇರುವ ರೀತಿಯಲ್ಲಿ ಪೊಲೀಸರು ಭದ್ರತೆ ರೂಪಿಸಿದ್ರು. ಈ ಹೋರಾಟದ ಮಧ್ಯೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಡಿಪಿ ಸಭೆ ನಡೆಸಿ ಜಿಲ್ಲೆಯಲ್ಲಿ ಕುಡಿಯುವ ನೀರು ಎಚ್ಎನ್ ವ್ಯಾಲಿ ಹರಿಯುವ ಕಂದವಾರ ಮತ್ತು ಗೋಪಾಲಕೃಷ್ಣ ಕೆರೆಗೆ ಸ್ಥಳೀಯ ಕಲುಷಿತ ನೀರು ಹರಿಯದಂತೆ ಕ್ರಮ ಜರುಗಿಸಲು ಸೂಚಿಸಿ ಎಲ್ಲೆಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆಯೋ ಅವುಗಳನ್ನು ಸಂಪೂರ್ಣ ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ವಶಕ್ಕೆ ಪಡೆಯಲು ಬೇಕಾದ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಇಂದಿನ ಹೋರಾಟದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಭಕ್ತರಹಳ್ಳಿ ಬೈರೇಗೌಡ, ನೆಲಮಕ್ಕಲಹಳ್ಳಿ ಗೋಪಾಲ್, ತಾದೂರು ಮಂಜುನಾಥ್, ವೇಣುಗೋಪಾಲ್ ಇತರೆ ಮುಖಂಡರು ಭಾಗವಹಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವರ್ಷದ ಮೊದಲ ಮಳೆಗೆ ಚಿಕ್ಕಬಳ್ಳಾಪುರ ನಗರ ತಂಪಾಗಿದೆ. ಬಿಸಿಲಿನ ಬೇಗೆಯಿಂದ ಬಸವಳಿದಿದ್ದ ಜನರಿಗೆ ಮಳೆ ನೋಡಿ ಖುಷಿಯಾಗಿದೆ. ಬಿರುಸಾಗಿ ಬಿದ್ದ ಮಳೆಗೆ ರಸ್ತೆಗಳ ಮೇಲೆಲ್ಲ ನೀರು ಹರಿದು ಚರಂಡಿ ಸೇರಿತ್ತು. ಓಡಾಡುವ ವಾಹನಗಳು ತಂಪಾದವು. ಜಿಲ್ಲೆಯ ಕೆಲವು ಕಡೆ ಆಲಿಕಲ್ಲು ಮಳೆಯೂ ಆಗಿರುವ ಬಗ್ಗೆ ವರದಿಯಾಗಿದೆ. ಹಿಂದೆಂದೂ ಕಾಣದ ಬಿಸಿಲು, ಸುಡುವ ರಣ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಎಷ್ಟೇ ಫ್ಯಾನ್ಗಳು ಹಾಕಿಕೊಂಡ್ರು, ಎಸಿಗಳನ್ನು ಹಾಕಿಕೊಂಡರೂ, ತಂಪು ಪಾನೀಯಗಳ ಮೊರೆ ಹೋದ್ರೂ, ಹಣ್ಣುಗಳನ್ನು ಸವಿದ್ರೂ ತಂಪು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬೆಂದು ಬಸವಳಿದಿರುವ ಭೂಮಿಗೆ ಮಳೆ ಬಿದ್ದರೆ ಮಾತ್ರ ತಂಪು ನೀಡಲು ಸಾಧ್ಯ. ಒಂದು ತಿಂಗಳಿಂದ ಮಳೆಗಾಗಿ ಎದುರು ನೋಡುತ್ತಿದ್ದ ಚಿಕ್ಕಬಳ್ಳಾಪುರ ನಗರದ ಜನಕ್ಕೆ ಇಂದು ಬಿದ್ದ ಮಳೆಗೆ ಕೊಂಚ ನಿರಾಳರಾಗಿದ್ದಾರೆ. ಬಿಸಿಲಿನ ಬೇಗೆಯಿಂದ ಬಸವಳಿದಿದ್ದ ಜನರಿಗೆ ಇಂದು ಬಿದ್ದ ಬಿರುಸಿನ ಮಳೆ ತಂಪೆರಗಿದೆ. ನಿನ್ನೆ ಮೋಡವಿದ್ದು ಅಲ್ಲಿಲ್ಲಿ ಒಂದಿಷ್ಟು ತುಂತುರು ಮಳೆ ಬಂದಿತ್ತಾದರೂ ಧೂಳು ಸಹ ನೆಂದಿರಲಿಲ್ಲ. ಆದರೆ ಇವತ್ತು ಬಿದ್ದ ಬಿರುಸಿನ ಮಳೆಗೆ ರಸ್ತೆಗಳೆಲ್ಲ ನೀರು ಹರಿದು ಭೂಮಿ ತಂಪಾಯಿತು. ರಸ್ತೆಯಲ್ಲಿ ಓಡಾಡೋ ವಾಹನಗಳು ತೊಯ್ದು ಹೋದವು. ಇನ್ನು ಚಿಂತಾಮಣಿ ತಾಲೂಕಿನ ಕೆಲವು ಕಡೆ ಆಲಿಕಲ್ಲು ಮಳೆ ಬಿದ್ದಿರುವ ಬಗ್ಗೆ ವರದಿಯಾಗಿದೆ. ಕೊನೆಗೂ ವರ್ಷದ ಮೊದಲ ಮಳೆ ಬಿಸಿಲಿನಿಂದ ತಡವರಿಸಿದ್ದ ನಗರವನ್ನ ತಂಪಾಗಿಸಿದೆ. ಇನ್ನು ಈ ಮಳೆ ಇವತ್ತಿಗೆ ಮಾತ್ರ ಬಂದಿದ್ದ ಅಥವಾ ಇನ್ನು ಎಷ್ಟು ದಿನ ಮುಂದುವರಿಯುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶೃಂಗೇರಿಯ ಉಭಯ ಜಗದ್ಗುರುಗಳ ಆಶೀರ್ವಾದದಿಂದ ಸುಮಾರು 15 ಕೋಟಿ ವೆಚ್ಚದಲ್ಲಿ ಶಿವಗಂಗೆಯ ಶಂಕರ ಮಠದ ಆವರಣದಲ್ಲಿರುವ ಶಾರದಾ ದೇವಾಲಯ ಪುನರ್ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಕೈಗೊಂಡಿದ್ದೇವೆ ಎಂದು ಅಖಿಲ ಬ್ರಾಹ್ಮಣ ಸಭಾದ ಮಾಜಿ ರಾಜ್ಯಾಧ್ಯಕ್ಷ ಅಶೋಕ್ ಹಾರ್ನಳ್ಳಿ ಹೇಳಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ದಕ್ಷಿಣ ಕಾಶಿ ಶಿವಗಂಗೆಯ ಶ್ರೀ ಶೃಂಗೇರಿ ಮಠದ ಆವರಣದ ಶಾರದಾ ಅಮ್ಮನವರ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ಕೆ ಅಖಿಲ ಬ್ರಾಹ್ಮಣ ಸಭಾದ ಮಾಜಿ ಅಧ್ಯಕ್ಷ ಅಶೋಕ್ ಹಾರ್ನಳ್ಳಿ ಚಾಲನೆ ನೀಡಿದ್ರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಶೃಂಗೇರಿಯ ಉಭಯ ಜಗದ್ಗುರುಗಳು ಮತ್ತು ಇತ್ತೀಚೆಗೆ ಬ್ರಾಹ್ಮೀಭೂತರಾದ ಶ್ರೀ ಪುರುಷೋತ್ತಮ ಭಾರತೀ ಸ್ವಾಮಿಗಳ ಆಶಯದಂತೆ ಮಠದ ಆವರಣದಲ್ಲಿ ಶಾರದಾ ಅಮ್ಮನವರ ದೇವಾಲಯ ಪುನರ್ ಪ್ರತಿಷ್ಠಾಪನೆಗೊಳ್ಳಲಿದೆ. ಈ ದೇವಾಲಯವು 1905ರಲ್ಲಿ ನಿರ್ಮಾಣವಾಗಿ 100 ವರ್ಷ ಪೂರೈಸಿದೆ. ಆದಿಶಂಕರಾಚಾರ್ಯರು ಕ್ರಿಸ್ತಶಕ 1615ರಲ್ಲಿ ಶಿವಗಂಗೆ ಶೃಂಗೇರಿಯ ಶಾಖಾ ಮಠ ಪ್ರಾರಂಭವಾಯಿತು. ಇದೀಗ ಈ ದೇವಾಲಯ ಶೃಂಗೇರಿಯಲ್ಲಿರುವ ಅಮ್ಮನವರ ದೇವಾಲಯದಂತೆಯೇ 3 ವರ್ಷಗಳ ಕಾಲದೊಳಗೆ ಈ ದೇವಾಲಯ ನಿರ್ಮಾಣವಾಗಲಿದೆ. ಅಂದಾಜು 15 ಕೋಟಿ ವೆಚ್ಚ ಖರ್ಚು ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಭಕ್ತರೆಲ್ಲರೂ ಸಹಕರಿಸಬೇಕು. ಇಂದು ಈ ದೇವಾಲಯದ ಭೂಮಿ ಪೂಜೆಯನ್ನು ಶೃಂಗೇರಿ ಆಗಮಿಕ ಪಂಡಿತರಾದ ಶಿವಕುಮಾರ್ ರವರ ಉತ್ತಮವಾಗಿ ಶಾಸ್ತ್ರೋಕ್ತವಾಗಿ ಕೈಗೊಂಡಿದ್ದಾರೆ ಎಂದರು. ಇದ್ದಾಗ ಕೆಲವು ಸಂಕಲ್ಪಗಳನ್ನ ಮಾಡಿದ್ರು. ಇಲ್ಲಿ ಶಾರದಾಂಬನವರ ದೇವಸ್ಥಾನವನ್ನ ಒಂದು ಪುನರ್ ನಿರ್ಮಾಣ ಆಗಬೇಕು ಅನ್ನುವ ಒಂದು ಸಂಕಲ್ಪವನ್ನ ಜಗದ್ಗುರುಗಳು ಮಹಾಸನ್ನಿಧಾನ ಮತ್ತು ಸನ್ನಿಧಾನಗಳ ಆಶೀರ್ವಾದವನ್ನ ಪಡೆದು ಈ ಒಂದು ಪುನರ್ ನಿರ್ಮಾಣದ ಸಂಕಲ್ಪವನ್ನ ಮಾಡಿದ್ರು. ಇವತ್ತಿನ ದಿನ ಆ ಒಂದು ಉದ್ದೇಶಕ್ಕೆ ಆ ಸಂಕಲ್ಪವನ್ನ ಮಾಡಿ ಇವತ್ತು ಶಾರದಾಂಬನವರ ದೇವಸ್ಥಾನದ ನಿರ್ಮಾಣದ ಒಂದು ಶಂಕುಸ್ಥಾಪನೆ ಅಂತ ಹೇಳಿ ಅದನ್ನ ನಮ್ಮ ಶೃಂಗೇರಿ ಇಂದನೇ ಬಂದಿರತಕ್ಕಂತ ಪಂಡಿತ ಶಿವಕುಮಾರ್ ಶರ್ಮಾ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನೆರವೇರಿದೆ. ಈ ಸಂದರ್ಭದಲ್ಲಿ ಮಠದ ಆಡಳಿತಾಧಿಕಾರಿ ಡಿಎಸ್ ಗಣೇಶ್, ನಿಕಟಪೂರ್ವ ಆಡಳಿತಾಧಿಕಾರಿ ಎಸ್ ಶ್ರೀನಿವಾಸರಾವ್,
ನೆಲಮಂಗಲ ತಾಲೂಕು ಬ್ರಾಹ್ಮಣ ಸಭಾ ಅಧ್ಯಕ್ಷ ಜಗನ್ನಾಥ್, ಅರ್ಚಕರಾದ ನರಸಿಂಹ, ಕಾರ್ತಿಕ್, ಶಿವಗಂಗೆ ವಿಪ್ರ ಬಳಗದ ಎಸ್ಎ ಅನಂತಮೂರ್ತಿ ಇನ್ನಿತರರು ಹಾಜರಿದ್ದರು. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದುಕೊಳ್ತಾ ಬಂದಿದೆ. 20 ವರ್ಷಗಳ ಪರಿಣಿತಿ ಹೊಂದಿರುವ ಅನುಭವಿ ಶಿಕ್ಷಕ ತಂಡ, ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇವಿಎಸಿ ಪ್ರತಿದಿನ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳ ಕಾಲ ಜೆಇಇ, ನೀಟ್ ಮತ್ತು ಕೆಸಿಇಟಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ವಾರ ಮೈಕ್ರೋ ಶೆಡ್ಯೂಲ್ ಪ್ರಕಾರ ಪರೀಕ್ಷೆ ನಡೆಸಲಾಗುವುದು. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ, ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದುಕೊಂಡಿದ್ದಾರೆ. ಅತಿ ಕಡಿಮೆ ಶುಲ್ಕ, ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಸಂಸ್ಥೆಯ ಧ್ಯೇಯ. ಎಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಪುರಾತನ ಕಾಲದ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಇಂದು ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಗ್ರಾಮದ ಕರಗದಮ್ಮ ಕಲ್ಯಾಣಿಗೆ ಸ್ವಚ್ಛತಾ ಭಾಗ್ಯ ಸಿಕ್ಕಿತು. ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಗ್ರಾಮದ ಕರಗದಮ್ಮ ಕಲ್ಯಾಣಿಗೆ ಇಂದು ಸ್ವಚ್ಛತಾ ಭಾಗ್ಯ ಸಿಕ್ಕಿತು. ಬೆಂಗಳೂರು ಆರ್ವಿ ತಾಂತ್ರಿಕ ಮಹಾವಿದ್ಯಾಲಯ ಸಹಯೋಗದಲ್ಲಿ ನಡೆದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪಾಲ್ಗೊಂಡು ಉತ್ತೇಜನ ನೀಡಿದರು. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಪುರಾತನ ಕಾಲದ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯಕ್ರಮವೂ ಇದಾಗಿದ್ದು, ಸಿಇಒ ನವೀನ್ ವಿಶೇಷ ಅಭಿಯಾನ ರೂಪಿಸಿದ್ದು, ಪಂಚಾಯತ್ ರಾಜ್, ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಡೆಯುತ್ತಿರುವ ಕಲ್ಯಾಣಿಗಳ ಸ್ವಚ್ಛತೆಯಲ್ಲಿ ತಾಲೂಕಿನಲ್ಲಿ ಇದುವರೆಗೂ 54 ಕಲ್ಯಾಣಿಗಳ ಸ್ವಚ್ಛತೆ ಮಾಡಲಾಗಿದ್ದು, ಇಂದು ದಿಬ್ಬೂರಹಳ್ಳಿಯಲ್ಲಿ ನಡೆದ ಕರಗದಮ್ಮ ಕಲ್ಯಾಣಿ ಸ್ವಚ್ಛತೆಯಲ್ಲಿ ಬೆಂಗಳೂರು ಆರ್ವಿ ತಾಂತ್ರಿಕ ಮಹಾವಿದ್ಯಾಲಯ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪಾಲ್ಗೊಂಡು ಕಸ ತೆಗೆದು ಸ್ವಚ್ಛತೆಗೊಳಿಸಿ ಉತ್ತೇಜನ ನೀಡಿದ್ರು. ನಾವು ಉನ್ನತ ಭಾರತ್ ಅಭಿಯಾನದಲ್ಲಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಹಳ್ಳಿಗಳನ್ನ ದತ್ತು ತಗೊಂಡು ಆ ಹಳ್ಳಿಗಳಲ್ಲಿ ಪಟ್ಟಣದಲ್ಲಿರುವಂತಹ ಮಕ್ಕಳಿಗೆ ಹಳ್ಳಿಯ ಜೀವನ ಹೇಗಿರುತ್ತೆ, ಹಳ್ಳಿಯಲ್ಲಿ ಯಾವ್ಯಾವ ಸಮಸ್ಯೆಗಳಿರುತ್ತೆ ಅನ್ನೋದನ್ನ ತಿಳಿಸ್ಕೊಡುವಂತ ಒಂದು ಯೋಜನೆ ಇರುತ್ತೆ ಉನ್ನತ ಭಾರತ್ ಯೋಜನೆಯಲ್ಲಿ. ಅದರಲ್ಲಿ ನಾವು ದಿಬ್ಬೂರು, ನಂದಿಗ್ರಾಮ, ಪೋಷೆಟ್ಟಹಳ್ಳಿ 3 ಗ್ರಾಮವನ್ನ ಚಿಕ್ಕಬಳ್ಳಾಪುರದಿಂದ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ತಗೊಂಡಿದ್ದೀವಿ. ಹಾಗಾಗಿ ನಾವು ದಿಬ್ಬೂರು ಗ್ರಾಮ ಪಂಚಾಯಿತಿ PDO ಅವರು ಮತ್ತೆ ಗ್ರಾಮ ಪಂಚಾಯಿತಿ ಇಒ ಅವರನ್ನ ಹಾಗೂ ಸಿಇಒ ಅವರು, DC ಅವರನ್ನ ಭೇಟಿಯಾದಾಗ ಅವ್ರು ಈ 3 ಗ್ರಾಮಗಳಲ್ಲೂ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದ ಹಾಗೆ ನೀವು ಯಾವುದು ಪರಿಸರ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬಹುದು ಅಂತ ಹೇಳಿದ್ರು. ಅದರ ಅಂಗವಾಗಿ ದಿಬ್ಬೂರು ಗ್ರಾಮ ಪಂಚಾಯಿತಿ ಲಿಮಿಟ್ ಅಲ್ಲಿರುವಂತಹ ಈ ಕಲ್ಯಾಣಿ ಕ್ಲೀನಿಂಗ್ಗೆ ಈ ದಿನ ನಾವು ಒಂದು 60 ಜನ NSS ಮಕ್ಕಳ ಜೊತೆ ಬರ್ತಾ ಇದ್ದೀವಿ ಸರ್. ಈ ವೇಳೆ ಸಿಇಒ ನವೀನ್ ಭಟ್, ಇಒ ಮಂಜುನಾಥ್, PDO ನಾರಾಯಣಸ್ವಾಮಿ, ಶ್ರೀನಿವಾಸ್, ಮುಖಂಡ ಸುಬ್ರರಾಯಪ್ಪ ಹಾಗೂ NSS ಘಟಕದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಬರಡು ಭೂಮಿಯಲ್ಲಿ ಹಸಿರು ಕಾಣುವ ಆಶಯದೊಂದಿಗೆ ಗೌರಿಬಿದನೂರು ತಾಲೂಕಿನಲ್ಲಿ ಜಲಕ್ರಾಂತಿಯೊಂದು ಆರಂಭವಾಗಿದೆ. ಸರ್ಕಾರಿ ಅನುದಾನದ ಹಂಗಿಲ್ಲದೆ ಜನರ ಸಹಭಾಗಿತ್ವದಲ್ಲಿ ಕೆರೆಗಳಿಗೆ ಮರುಜೀವ ನೀಡುವ ಕಾರ್ಯ ಭರದಿಂದ ಸಾಗಿದೆ. ನಗರಗೆರೆ ಹೋಬಳಿಯ ಬಂದಾರ್ಲಹಳ್ಳಿ ಕೆರೆಯಲ್ಲಿ ಹೂಳೆತ್ತುವ ಬೃಹತ್ ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡ ಬಿಎನ್ ರಂಗನಾಥ್ ಚಾಲನೆ ನೀಡಿದರು. ಗೌರಿಬಿದನೂರು ತಾಲೂಕು ಅತಿ ಕಡಿಮೆ ಮಳೆ ಪಡೆಯುವ ಬರಪೀಡಿತ ಪ್ರದೇಶ. ಇಲ್ಲಿನ ರೈತರ ಬದುಕಿಗೆ ಆಧಾರವಾಗಿರುವ ಕೆರೆಗಳು ಹೂಳು ತುಂಬಿ ಬತ್ತಿ ಹೋಗಿದ್ವು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಮುಂದಾಗಿರುವ ಗೌರಿಬಿದನೂರು ಸೇವಾ ಪ್ರತಿಷ್ಠಾನ ವರಪ್ರಸಾದ್ ರೆಡ್ಡಿ ಅವರ ನೇತೃತ್ವದಲ್ಲಿ ಆರಂಭವಾದ ಈ ಸೇವಾ ಕಾರ್ಯ ಇಂದು ಬಂದಾರ್ಲಹಳ್ಳಿಯ 66 ಎಕರೆ ವಿಸ್ತೀರ್ಣದ ಕೆರೆಯ ಹೂಳೆತ್ತುವ ಮೂಲಕ ತನ್ನ 16ನೇ ಯಶಸ್ವಿ ಮೈಲಿಗಲ್ಲನ್ನ ತಲುಪಿದೆ. ಬಿಜೆಪಿ ಮುಖಂಡ ಬಿಎನ್ ರಂಗನಾಥ್ ಮಾತನಾಡಿ, ರೈತರು ಕೃಷಿಯನ್ನೇ ನಂಬಿ ಬದುಕುತ್ತಿದ್ದಾರೆ. ಅವರ ಹಿತದೃಷ್ಟಿಯಿಂದ ಕೆರೆಗಳ ಪುನಶ್ಚೇತನ ಅತ್ಯಂತ ಶ್ಲಾಘನೀಯ. ವರಪ್ರಸಾದ್ ರೆಡ್ಡಿ ಅವರು ಅಧಿಕಾರಿಯಾಗಿದ್ರು ಸೇವಾ ಮನೋಭಾವದಿಂದ 16 ಕೆರೆಗಳನ್ನು ಅಭಿವೃದ್ಧಿಪಡಿಸಿರುವುದು ಮಹತ್ ಕಾರ್ಯ. ಇಲ್ಲಿನ ಮಣ್ಣು ಅತ್ಯಂತ ಫಲವತ್ತವಾಗಿದ್ದು ರೈತರು ಇದನ್ನ ಜಮೀನುಗಳಿಗೆ ಬಳಸಿಕೊಳ್ಳಬೇಕು. ಇದರಿಂದ ಅಂತರ್ಜಲ ಮಟ್ಟ ಸುಧಾರಿಸಲಿದೆ ಎಂದರು. ನಮ್ಮ ವರಪ್ರಸಾದ್ ರೆಡ್ಡಿ ಅಣ್ಣವರ ನೇತೃತ್ವದಲ್ಲಿ ಅವರು ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಆದರೂ ಕೂಡ ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ಸುಮಾರು 16 ಕೆರೆಗಳನ್ನು ಇವತ್ತು ಪುನಶ್ಚೇತನಗೊಳಿಸಿದ್ದಾರೆ. ಈ ಕೆರೆ ಪುನಶ್ಚೇತನವನ್ನು ಮಾಡಿದ್ದಾರೆ. ಏನು ನಾವು ಕೂಡ ನಮ್ಮ ವರಪ್ರಸಾದ್ ರೆಡ್ಡಿ ಅವರನ್ನು ಭೇಟಿ ಮಾಡಿ, ಸರ್ ನಮ್ಮದು ಈ ಥರ ಸುಮಾರು ಗಡಿಭಾಗಕ್ಕೆ ಹೊಂದ್ಕೊಂಡಿದೆ ನಮ್ಮ ಹಳ್ಳಿ, ಸುಮಾರು ಎಲ್ಲ ಕೂಡ ರೈತರು ಕೃಷಿಯನ್ನು ಅವಲಂಬಿಸಿದ್ದಾರೆ, ನಮ್ಮ ಕೆರೆಯನ್ನು ಕೂಡ ಅಭಿವೃದ್ಧಿಪಡಿಸ್ಬೇಕಂತ ಕೇಳ್ಕೊಂಡಾಗ ಅವರು ಕೂಡ ಒಂದು ಒಳ್ಳೆಯ ಮನಸ್ಸಿನಿಂದ ಇವತ್ತು ಈ ಕಾರ್ಯಕ್ಕೆ ಒಂದು ಮಾಡಿದೆ, ಚಾಲನೆ ಕೊಟ್ಟಿದ್ದಾರೆ. ಈ ಒಂದು ಏನು ಮಣ್ಣು ಕೆರೆ ಹೂಳೆತ್ತುವನ್ನ ಎಲ್ಲರೂ ಕೂಡ ಎಲ್ಲ ರೈತರು, ನಮ್ಮ ಊರಿನ ರೈತರು ಸದುಪಯೋಗಪಡಿಸ್ಕೋಬೇಕು. ಇನ್ನು ಸೇವಾ ಪ್ರತಿಷ್ಠಾನವು ಗೌರಿಬಿದನೂರು ತಾಲೂಕಿನಲ್ಲಿ ಒಟ್ಟು 178 ಕೆರೆಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದೆ. ಈ ಹಿಂದೆ ಮುದುಗಾನಕುಂಟೆ ಕೆರೆಯ ಅಭಿವೃದ್ಧಿಯಿಂದಾಗಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಂತರ್ಜಲ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದೆ. ಕೆರೆಯ ಹೂಳು ಕೇವಲ ಮಣ್ಣಲ್ಲ, ಅದು ನೈಸರ್ಗಿಕ ಗೊಬ್ಬರ. ಒಂದು ಟ್ರ್ಯಾಕ್ಟರ್ ಮಣ್ಣು 3 ಮೂಟೆ ರಾಸಾಯನಿಕ ಗೊಬ್ಬರಕ್ಕೆ ಸಮಾನ ಎನ್ನುತ್ತಾರೆ ಪ್ರತಿಷ್ಠಾನದ ಅಧ್ಯಕ್ಷರು. 16ನೇ ಕೆರೆಯನ್ನು ನಾವು ಜೀರ್ಣೋದ್ಧಾರ ಮಾಡುವಂತಹ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇದು ಯಾವುದೇ ಸರ್ಕಾರದ ಒಂದು ಬೆಂಬಲ ಇಲ್ಲದೆ ಸರ್ಕಾರದ ಕೆಲಸಗಳಿಗೆ ಪೂರಕವಾಗಿ ನಾವು ಜನ ಬೆಂಬಲವನ್ನು ತಗೊಳ್ತಾ ಜನ ಸಹಕಾರದಿಂದ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಜನರಿಂದನೇ ನಾವು ಹಣವನ್ನು ಸಂಗ್ರಹ ಮಾಡಿ ಇಲ್ಲೇ ಒಂದು ನಮ್ಮ ಸ್ನೇಹಿತರು ಇತರ ಉದ್ಯಮಿಗಳು ಅವರ ಮೂಲಕ ಅವರ ಆರ್ಥಿಕ ಸಹಾಯವನ್ನು ತಗೊಂಡು ಈ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇದೆ. ಇದು ಮೂಡೋದ್ರಿಂದ ರೈತರಿಗೆ ಹೇಗಪ್ಪ ಲಾಭ ಅಂತಂದರೆ, ಈ ಮಣ್ಣಲ್ಲಿ ಅತ್ಯಂತ ಫಲವತ್ತಾದಂತಹ ರಸಗೊಬ್ಬರಗಳು ಇದರಲ್ಲೇ ಸೇರಿಕೊಂಡಿರ್ತದೆ. ಸುಮಾರು ಒಂದು ಟ್ರ್ಯಾಕ್ಟರ್ ಲೋಡ್ನಲ್ಲಿ ಸುಮಾರು 3 ಮೂಟೆಯಷ್ಟು ರಸಗೊಬ್ಬರ ಅದರಲ್ಲಿ ಇದೆ ಅಂತ ಅಂದರೆ ಒಂದು 3-4 ವರ್ಷಗಳ ಕಾಲ ಯಾವುದೇ ಗೊಬ್ಬರನ ಹಾಕದೆ ಆ ರೈತರು ಅದನ್ನು ನಿಭಾಯಿಸ್ಬೋದು. ಹೀಗೆ ಅವನಿಗೆ ಆರ್ಥಿಕವಾಗೂ ಸಶಕ್ತ ಆಗ್ತಾನೆ ಅನ್ನುವಂಥದ್ದು ನಮ್ಮ ಕಾನ್ಸೆಪ್ಟು. ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಭವ್ಯ ರಂಗನಾಥ್, ಪ್ರತಿಷ್ಠಾನದ ಗೌರವಾಧ್ಯಕ್ಷ ಸಂಜೀವ ರೆಡ್ಡಿ ಸೇರಿದಂತೆ ಊರಿನ ಪ್ರಮುಖರು ಭಾಗವಹಿಸಿ ಜಲ ಸಂರಕ್ಷಣೆಯ ಕಾರ್ಯಕ್ಕೆ ಬೆಂಬಲ ಸೂಚಿಸಿದ್ರು. ಒಟ್ನಲ್ಲಿ ಸರ್ಕಾರದ ಸಹಾಯಕ್ಕೆ ಕಾಯದೆ ಸ್ವಶಕ್ತಿಯಿಂದ ಕೆರೆಗಳನ್ನು ಪುನಶ್ಚೇತನಗೊಳಿಸುತ್ತಿರುವ ಗೌರಿಬಿದನೂರು ಸೇವಾ ಪ್ರತಿಷ್ಠಾನದ ಕಾರ್ಯ ಮಾದರಿಯಾಗಿದೆ. ಈ ಜಲಕ್ರಾಂತಿ ತಾಲೂಕಿನಾದ್ಯಂತ ವಿಸ್ತರಿಸಿ ರೈತರ ಬಾಳಲ್ಲಿ ಹೊಸ ಭರವಸೆ ಮೂಡಿಸಲಿ ಎಂಬುದು ಎಲ್ಲರ ಆಶಯ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಬಿಸಿಲಿನ ತಾಪಮಾನದಿಂದಾಗಿ ಮನುಷ್ಯನ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ನೀರಿನಾಂಶ ಕಡಿಮೆಯಾಗುವುದರ ಮೂಲಕ ಸನ್ಸ್ಟ್ರೋಕ್ಗೆ ಒಳಗಾಗುವ ರೋಗಿಗಳನ್ನು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುವಂತೆ ದೇವನಹಳ್ಳಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಬ್ದುಲ್ ಮುತಾಹಿರ್ ಹಫೀಜ್ ಸಲಹೆ ಮಾಡಿದ್ದಾರೆ. ದೇವನಹಳ್ಳಿ ಪಟ್ಟಣದ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಟಿಎಚ್ಒ ಮುತಾಹಿರ್ ಹಫೀಜ್ ಮಾತನಾಡಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡೆಡಿಕೇಟ್ ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನ ಮಾಡಲಾಗಿದೆ. ಯಾರು ಹೀಟ್ ಸ್ಟ್ರೋಕ್ಗೆ ಒಳಗಾಗ್ತಾರೆಯೋ ಅಂತವರಿಗೆ ಚಿಕಿತ್ಸೆ ನೀಡಲು ಎಲ್ಲ ಸಾರ್ವಜನಿಕ ಆಸ್ಪತ್ರೆ ಪಿಎಚ್ಸಿಗಳಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ಗಳನ್ನು ಮಾಡಲಾಗಿದೆ. ಅತಿಯಾದ ಬಿಸಿಲಿನ ಬೇಗೆಯಿಂದಾಗಿ ಮನುಷ್ಯನ ದೇಹದಲ್ಲಿ ನೀರಿನಾಂಶ ಕಡಿಮೆಯಾಗಿ ಮೂರ್ಛೆ ಹೋಗೋದು, ಸುಸ್ತಾಗೋದು, ತಲೆ ತಿರುಗುವುದು ಹೀಗೆ ಹಲವು ಲಕ್ಷಣಗಳ ಮೂಲಕ ಕಾಣಿಸಿಕೊಳ್ಳುವ ಈ ಸನ್ಸ್ಟ್ರೋಕ್ ಅನ್ನ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ. ಆಮ್ಲಜನಕ ಸರಬರಾಜು ಯಂತ್ರಗಳು, ಉಷ್ಣಾಂಶ ದಾಖಲು ಯಂತ್ರಗಳನ್ನು ಕೊಠಡಿಯಲ್ಲಿರಿಸಲಾಗಿದೆ. ಅಗತ್ಯವಿರುವ ವೈದ್ಯಕೀಯ ಪರಿಕರಗಳನ್ನ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಲಾಗುತ್ತಿದೆ ಅಂತ ಮಾಹಿತಿ ಕೊಟ್ಟರು. ಹೀಟ್ ಸ್ಟ್ರೋಕ್ ಅಲ್ಲಿ ಬಂದಿರ್ತಾರೆ, ಅವರೆಲ್ಲ ಒಂದೇ ಕಡೆ ಎದ್ದು ನಿರ್ವಹಣೆ ಮಾಡ್ತಾರೆ.
ಹಾಗೂ ಮತ್ತು ಎಲ್ಲ ಇದರಲ್ಲಿ PHCಗಳಲ್ಲಿ ಎಲ್ಲರೂ ಊರಲ್ಲಿ ಹೋಗಿ ಅವರು ಆಶಾಗಳು ಮತ್ತು ನಮ್ಮ ಸ್ಟಾಫು ಇದು ಬಿಸಿಲು ಟೈಮಲ್ಲಿ ಹೊರಗೆ ಬರಬಾರ್ದು, ಮತ್ತು ಅವರು ನೀರು ಜಾಸ್ತಿ ಕುಡಿಬೇಕು, ನೀರು ಮೇನ್ ಜಾಸ್ತಿ ಕುಡಿಬೇಕು, ಶೇಡಲ್ಲಿರಬೇಕು. ಲಕ್ಷಣಗಳು ಅಂದರೆ ಅವ್ರಿಗೆ ಫಸ್ಟು ಇದು ಸುಸ್ತಾಗ್ತಾರೆ, ಇದು ಬಾಯಾರಿಕೆ ಆಗುತ್ತೆ, ಆಮೇಲೆ ಕೆಂಪಾಗಿ ಇದು ಸ್ಕಿನ್ನೆಲ್ಲ ಕೆಂಪಾಗುತ್ತೆ, ಆಮೇಲೆ ಇದು ತಲೆ ಸುತ್ತ ಬಿದ್ದು ಹೋಗ್ಬಿಡ್ತಾರೆ, ಮಾತಾಡೋಕ್ಕಾಗಲ್ಲ, ಅಂಥವೆಲ್ಲ ಆಗುತ್ತೆ. ಸೊ ಇಮಿಡಿಯೇಟಾಗಿ ಅಂಥವು ಯಾರಾದರೂ ನೋಡಿದ್ರೆ ಅವ್ರಿಗೆ ಇಮಿಡಿಯೇಟಾಗಿ ಇದು ಸಮೀಪದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಇದನ್ನು ಇನ್ನು ದೇವನಹಳ್ಳಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದುವರೆಗೂ ತಪಾಸಣೆ ಆಗಿದೆಯೇ ವಿನಃ ಯಾರೂ ಸಹ ದಾಖಲಾಗಿಲ್ಲ. ಕೊಠಡಿಯಲ್ಲಿ ಗ್ಲೂಕೋಸ್ ಡಿಹೈಡ್ರೇಷನ್ ಆಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡುತ್ತಿದ್ದು ಸಾರ್ವಜನಿಕರಿಗೆ, ರೈತರಿಗೆ ತೊಂದರೆ ಉಂಟು ಮಾಡಿ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡದೆ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಒತ್ತಾಯಿಸಿದರು. ಬೇಸಿಗೆಯ ರಣ ಬಿಸಿಲಿನ ಜೊತೆಗೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದು ಮಾಲೂರು ತಾಲೂಕು ಮಾಸ್ತಿ ಹೋಬಳಿಯಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆ ನೀಡುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಸ್ತಿ ಹೋಬಳಿ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಮಾಸ್ತಿ ಗ್ರಾಮದಲ್ಲಿರುವ ಉಪವಿಭಾಗ ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಬೆಸ್ಕಾಂ ಎಇಇ ಅನ್ಸರ್ ಪಾಷಾ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಮಾತನಾಡಿ, ಮಾಸ್ತಿ ಹೋಬಳಿಯ ಸುಮಾರು ಹಳ್ಳಿಗಳಿಗೆ ಬೇಸಿಗೆಯ ಬಿಸಿಲ ಬೇಗೆಯಲ್ಲಿ ಸಿಕ್ಕಿ ನಲುಗುತ್ತಿರುವ ಸಾರ್ವಜನಿಕರಿಗೆ ಸಮರ್ಪಕ ವಿದ್ಯುತ್ ಪೂರೈಸದೇ ಇರೋದ್ರಿಂದ ರೈತರ ಕೃಷಿ ಚಟುವಟಿಕೆಗಳಿಗೆ ಬಹಳಷ್ಟು ಅನಾನುಕೂಲ ಉಂಟಾಗ್ತಿದೆ. ಅಲ್ಲದೆ ವಿದ್ಯುತ್ ಪೂರೈಕೆಯನ್ನು ರಾತ್ರೋರಾತ್ರಿ ಸ್ಥಗಿತಗೊಳಿಸಿರೋದ್ರಿಂದ ವಯಸ್ಸಾದವರಿಗೆ ಮತ್ತು ಮಕ್ಕಳು, ಮಹಿಳೆಯರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಿದೆ. ಸಮರ್ಪಕ ವಿದ್ಯುತ್ ಪೂರೈಸದ ಅಧಿಕಾರಿಗಳು ಮತ್ತು ಲೈನ್ಮನ್ಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಹಾಗೂ ಸುಮಾರು ವರ್ಷಗಳಿಂದ ಇಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನ ಬೇರೆಡೆ ವರ್ಗಾವಣೆ ಮಾಡಬೇಕು ಅಂತ. ಒಂದು ವೇಳೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಹಾಗೂ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳದೆ ಹೋದರೆ ಮಾಲೂರು ನಗರದಲ್ಲಿರುವ ಕೇಂದ್ರ ಕಚೇರಿಯ ಮುಂದೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು. ಏನು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಇವತ್ತು ರಾತ್ರೋರಾತ್ರಿ ವಿದ್ಯುತ್ತನ್ನು ಸ್ಥಗಿತಗೊಳಿಸೋದ್ರಿಂದ ಇವತ್ತು ರೈತರಿಗೆ ಅನಾನುಕೂಲ ಆಗ್ತಾ ಇದೆ, ಮಕ್ಕಳು ಮಲಗಲು ಸಹ ಆಗ್ತಾ ಇಲ್ಲ, ವಯಸ್ಸಾದಂತಹ ಮುದುಕರಿಗೆ, ಮಹಿಳೆಯರಿಗೆ ಇವತ್ತು ಭಾರಿ ಅನಾನುಕೂಲ ಆಗ್ತಾ ಇದೆ. ಇವತ್ತು ಯಾರೋ ಬೇರೆ ಖಾಸಗಿ ವ್ಯಕ್ತಿಗಳು ಕೆಲಸ ಮಾಡ್ತಾ ಇರಬೇಕಾದ್ರೆ ಎಲ್ಸಿಯನ್ನು ತಗೊಂಡು ಇವತ್ತು ವಿದ್ಯುತ್ತನ್ನು ಸ್ಥಗಿತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಸ್ತಿ ಬೆಸ್ಕಾಂ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಬಾರಿ ನಾವು ಫೋನ್ ಮುಖಾಂತರ ಸಹ ಸಂಪರ್ಕಿಸಿ ಇವತ್ತು ಬೇಗ ಕರೆಂಟ್ ಕೊಡಿ ಅಂತ ಕೇಳಿ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಆದರೆ ಆ ಫೋನು ಸಹ ಇವತ್ತು ಸ್ವೀಕರಿಸ್ತಾ ಇಲ್ಲ. ಈ ಕೂಡಲೇ ಅಂತಹ ಅಧಿಕಾರಿಗಳು ಇಲ್ಲಿ ಇರೋದಕ್ಕೆ ಅನ್ಪಿಟ್ಟಿದ್ದಾರೆ, ಅನ್ಲಾಯ್ಕಿದ್ದಾರೆ, ಅವರನ್ನು ಈ ಕೂಡಲೇ ಬೇರೆಡೆ ವರ್ಗಾವಣೆ ಮಾಡಬೇಕು. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಮಾಸ್ತಿ ಹೋಬಳಿ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ, ಡಿಎನ್ ನಾರಾಯಣಸ್ವಾಮಿ, ಮಾಸ್ತಿ ವೆಂಕಟೇಶಪ್ಪ, ಬಂಡಹಟ್ಟಿ ನಾರಾಯಣಸ್ವಾಮಿ, ಯಶವಂತಪುರ ಮುನಿರಾಜಪ್ಪ, ಚಲಪತಿ ವೆಂಕಟೇಶಪ್ಪ, ಫಿಲ್ಟರ್ ನಾರಾಯಣಸ್ವಾಮಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ವಾಟದ ಹೊಸಹಳ್ಳಿ ಕೆರೆಯ ನೀರನ್ನು ಗೌರಿಬಿದನೂರು ನಗರಕ್ಕೆ ತೆಗೆದುಕೊಂಡು ಹೋಗಲು ನಗರದ ವ್ಯಾಪ್ತಿಯಲ್ಲಿ ಪೈಪ್ಲೈನ್ ಕಾಮಗಾರಿಯನ್ನು ಪ್ರಾರಂಭ ಮಾಡಿರುವುದರ ವಿರುದ್ಧವಾಗಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಗೌರಿಬಿದನೂರು ತಾಲೂಕು ಬೈಚಾಪುರ ಕ್ರಾಸ್ ಬಳಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಈ ವೇಳೆ ಮುಖಂಡ ಮಧುಸೂರ್ಯನಾರಾಯಣ ರೆಡ್ಡಿ ಮಾತನಾಡಿ, ನಗರಗೆರೆ ಹೋಬಳಿಯವರಿಗೆ ಅನ್ಯಾಯವಾಗುತ್ತದೆ ಎಂದು ಸುಮಾರು 69 ದಿನಗಳ ಕಾಲ ತಾಲೂಕು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡುವ ಸಮಯದಲ್ಲಿ ಎತ್ತಿನಹೊಳೆ ಪೈಪ್ಲೈನ್ ಕಾಮಗಾರಿ ಮಾಡಿ ಕೆರೆಗೆ ನೀರು ಬಿಟ್ಟು ನಂತರ ಕೆರೆಯ ನೀರನ್ನು ನಗರಕ್ಕೆ ತೆಗೆದುಕೊಂಡು ಹೋಗುವುದಾಗಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದವರು ಆಶ್ವಾಸನೆ ನೀಡಿದರು. ಆದರೆ ಈಗ ಏಕಾಏಕಿ ನಗರ ವ್ಯಾಪ್ತಿಯಲ್ಲಿ ಪೈಪ್ಲೈನ್ ಕಾಮಗಾರಿ ಪ್ರಾರಂಭ ಮಾಡುತ್ತಿದ್ದೀರಾ? ಮುಂದಿನ ದಿನಗಳಲ್ಲಿ ಬೈಚಾಪುರ ಕ್ರಾಸ್ನಿಂದ ಕಾಮಗಾರಿ ಮಾಡಲು ನಾವು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಹೋರಾಟಕ್ಕೆ ಕಿವಿ ಕೊಡದೆ ಮತ್ತೆ ಅವರು ಈಗ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾವು ಮೊದಲಿಗೆ ಎತ್ತಿನಹೊಳೆ ಪೈಪ್ಲೈನನ್ನು ನಿಮ್ಮ ಕೆರೆಗೆ ಹಾಕಿ ಆಮೇಲೆ ನಾವು ಈ ಕಾಮಗಾರಿ ಶುರು ಮಾಡ್ತೀವಿ ಅಂತ ಹೇಳಿದ್ರು. ಮೊನ್ನೇದಾಗಿ ಅವರು ಆ ಯೋಜನೆಗೆ ಅವತ್ತೇ ಸ್ಟೇಜ್ ಮೇಲೇ ಹೇಳಿದ್ರು, ಗುದ್ಲಿ ಪೂಜೆ ದಿನ ಏನು ಹೇಳಿದ್ರು, ನಾವು ಆಲ್ರೆಡಿ DPR ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರು.
ಎಚ್ಚರಿಕೆ ಕೊಡಬೇಕು ಅಂತ ನಾವಿಲ್ಲಿ ಕೂತಿದ್ದೀವಿ. 100% ಏನು ನಗರ ಪ್ರದೇಶದಲ್ಲಿ ನೀವು ಪೈಪ್ಲೈನ್ ಮಾಡಿದ್ದೀರಲ್ಲ, ಅಲ್ಲಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಒಂದೇ 1 ಇಂಚ್ ಪೈಪ್ಲೈನ್ ಹಾಕೋಕ್ಕೂ ನಾವು ಬಿಡಲ್ಲ. ನಮ್ಮ ಕೆರೆ ನೀರಿಗೆ, ನಮ್ಮ ಕೆರೆಗೆ ಎತ್ತಿನ ಹೊಳೆ ಪೈಪ್ಲೈನ್ ಕಾಮಗಾರಿ ಮುಗಿದು ನಾವೇನು 5 ಬೇಡಿಕೆಗಳಿಟ್ಟಿದ್ದೀವಿ ಅವು ಈಡೇರಿಸೋವರೆಗೂ ಗ್ರಾಮಾಂತರದಲ್ಲಿ ಒಂದೇ 1 ಇಂಚ್ ನೀರು ಹಾಕೋಕ್ಕೂ ಬಿಡಲ್ಲ ಅಂತ ನಾನು ಶಾಸಕರಿಗೆ, ಅಧಿಕಾರಿ ವರ್ಗಕ್ಕೆ, ನಮ್ಮ ಅಂಟಮ್ಮ ಗೌರಿದ್ನವ್ರು ಯಾರಿದಾರೋ ಅವ್ರು ತಿಳ್ಸಕ್ಕೆ ಇವತ್ತು ಕುತ್ಕೊಂಡಿದ್ದೀವಿ ಸ್ವಾಮಿ. ಮುಖಂಡರಾದ ಹರ್ಷವರ್ಧನ್ ರೆಡ್ಡಿ ಮಾತನಾಡಿ, ನಮ್ಮ ಬೇಡಿಕೆಗಳಾದ ವಾಟದ ಹೊಸಳ್ಳಿ ಕೆರೆಗೆ ಎತ್ತಿನ ಹೊಳೆ ನೀರನ್ನು ಹರಿಸಿ, ಸರ್ಕಾರದಿಂದ ಬಜೆಟ್ ಮಂಡಿಸಿ, ನಮ್ಮ ಕೆರೆಯ ಉಳು ಮತ್ತು ತುಮುಗಳನ್ನು ಬಲಪಡಿಸಿ, ತದನಂತರ ನಮ್ಮ ಕೆರೆಯಿಂದ ನೀರು ತೆಗೆದುಕೊಂಡು ಹೋಗಲು ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಎತ್ತಿನ ಹೊಳೆ ಪೈಪ್ಲೈನ್ ಕಾಮಗಾರಿ ಮಾಡಿದ ನಂತರವೇ ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವ ಕಾಮಗಾರಿಯನ್ನು ಪ್ರಾರಂಭಿಸುತ್ತೇನೆ. ಎತ್ತಿನ ಹೊಳೆ ಪೈಪ್ಲೈನ್ ಕಾಮಗಾರಿ ಮಾಡಿದ ನಂತರವೇ ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವ ಕಾಮಗಾರಿಯನ್ನು ಪ್ರಾರಂಭಿಸುತ್ತೇನೆ ಎಂದು ತುಂಬಾ ಕಡೆ ಪತ್ರಿಕಾಗೋಷ್ಠಿ ಸಂದರ್ಶನ ನೀಡಿರುತ್ತಾರೆ. ಈಗ ಅವರು ಮತ್ತೆ ಮಾತು ತಪ್ಪಿ ಯಾವುದೇ ನೀರು ತರದೆ ನಗರ ಭಾಗದಲ್ಲಿ ಪೈಪ್ಲೈನ್ ಪ್ರಾರಂಭ ಮಾಡುತ್ತಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ AKRS ಸಂಘಟನೆಯ ಅಧ್ಯಕ್ಷ ರವಿಚಂದ್ರ ರೆಡ್ಡಿ, CPMI ಪದಾಧಿಕಾರಿ ಬಾಬು ರೆಡ್ಡಿ, ಕೋಡಿರ್ಲಪ್ಪ, ಕೆಂಪುರಂಗಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, E-ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ E-ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ PU ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMCS, ಕಾಮರ್ಸ್ ವಿಭಾಗದಲ್ಲಿ EBACS ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. KCET, ನೀಟ್ ಹಾಗೂ JEEಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ PU ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ E-ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ನಗರದಲ್ಲಿ ವರ್ಷದ ಮೊದಲ ಮಳೆ ಬುಧವಾರ ಮಧ್ಯಾಹ್ನ ಗುಡುಗು ಸಿಡಿಲು ಸಮೇತ ಆಲಿಕಲ್ಲು ಮಳೆ ಜೋರಾಗಿ ಬಿದ್ದಿರುವ ಕಾರಣ ಮಳೆಯ ನೀರು ರಸ್ತೆ ಮೇಲೆ ಹರಿದಿದ್ದು ವಾಹನ ಸವಾರರು ಪರದಾಡುವಂತಾಯಿತು. ಇನ್ನು ಶಿಡ್ಲಘಟ್ಟ ರಸ್ತೆಯ ಚೆಮ್ಮನೂರು ಜ್ಯುವೆಲ್ಲರಿ ಮುಂಭಾಗದ ಜೋಡಿ ರಸ್ತೆಯಲ್ಲಿ ಚರಂಡಿ ನೀರು ರಸ್ತೆಯ ಮೇಲೆ ಹರಿದ ಪರಿಣಾಮ ರಸ್ತೆಯೆಲ್ಲ ಕೆಸರುಗದ್ದೆಯಂತಾಗಿ ವಾಹನ ಸವಾರರು ಪರದಾಡಿದ ಘಟನೆ ನಡೆಯಿತು. ಮುಂದಿನ 6 ತಿಂಗಳ ಕಾಲ ತಿರುಪತಿ ತಿರುಮಲ ಸನ್ನಿಧಾನಕ್ಕೆ ಬಮೂಲ್ನಿಂದ ತಿಂಗಳಿಗೆ 2 ಲಕ್ಷ ಕೆಜಿ ತುಪ್ಪವನ್ನು ಸರಬರಾಜು ಮಾಡಲಾಗುತ್ತದೆ. ಪ್ರತಿ ವರ್ಷ KMFನಿಂದ ತುಪ್ಪ ಸರಬರಾಜು ಮಾಡಲಾಗುತ್ತಿತ್ತು ಎಂದು ಬಮೂಲ್ ಅಧ್ಯಕ್ಷರು ನಿಕಟಪೂರ್ವ ಸಂಸದ DK ಸುರೇಶ್ ಅವರು ತಿಳಿಸಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಕಚೇರಿಯಲ್ಲಿ ಸುರೇಶ್ ಅವರು ಬುಧವಾರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು. ಇದಕ್ಕೂ ಮೊದಲು ತಿರುಪತಿಗೆ ತುಪ್ಪ ಪೂರೈಕೆ ವಾಹನಕ್ಕೆ ಬಮೂಲ್ ನಿರ್ದೇಶಕರು ಅಧಿಕಾರಿಗಳ ಜೊತೆಗೆ ಹಸಿರು ಬಾವುಟ ತೋರಿ ಬೀಳ್ಕೊಟ್ರು. ತಿರುಪತಿಗೆ ನಂದಿನಿ ತುಪ್ಪ ಪೂರೈಕೆಗೆ ನಾವು ಟೆಂಡರ್ ಪಡೆದಿದ್ದು ಇದರ ಮೊತ್ತ 136 ಕೋಟಿ ರೂಪಾಯಿಗಳು. ಪ್ರತಿನಿತ್ಯ 12.5 ಟನ್ನಂತೆ ಮುಂದಿನ 6 ತಿಂಗಳು ತುಪ್ಪ ಸರಬರಾಜಾಗಲಿದೆ. ಬಮೂಲ್ ಒಕ್ಕೂಟ TTD ಜೊತೆ ಪ್ರತ್ಯೇಕವಾಗಿ ಒಪ್ಪಂದ ಮಾಡಿಕೊಂಡು ಈ ಸರಬರಾಜು ಮಾಡುತ್ತಿದೆ. ಗುಣಮಟ್ಟದಲ್ಲಿ, ರುಚಿಯಲ್ಲಿ ನಂದಿನಿ ತುಪ್ಪ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಗಳಿಸಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. 45ನೇ ದಿನಕ್ಕೆ ಕಾಲಿಟ್ಟ ಜಂಗಮಕೋಟೆ ಕೈಗಾರಿಕಾ ವಿರೋಧಿ ಹೋರಾಟ. ಪೊಲೀಸರ ವಿರುದ್ಧ ಘರ್ಷಣೆ, 2 ಗಾಯ, ಆಸ್ಪತ್ರೆಗೆ ದಾಖಲು.
ಅಡ್ಡಲಾಗಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನೇ ರೈತರ ಮೇಲೆ ಎಸೆದ ಪೊಲೀಸರು. ಚಿಕ್ಕಬಳ್ಳಾಪುರ ನಗರಕ್ಕೆ ವರ್ಷದ ಮೊದಲ ಮಳೆ ಸಿಂಚನ. ಬಿಸಿಲಿನ ಬೇಗೆಗೆ ಬಸವಳಿದಿದ್ದ ಜನರಿಗೆ ತಂಪೆರೆದ ಮಳೆ. 15 ಕೋಟಿ ವೆಚ್ಚದಲ್ಲಿ ಶೃಂಗೇರಿ ಮಠದಲ್ಲಿ ಶ್ರೀ ಶಾರದಾ ಅಮ್ಮನವರ ದೇವಾಲಯ ಜೀರ್ಣೋದ್ಧಾರ. ದೇವಾಲಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ, ಭೂಮಿ ಪೂಜೆ. ದಿಬ್ಬೂರು ಕರಗದಮ್ಮ ಕಲ್ಯಾಣಿಗೆ ಸಿಕ್ಕಿದ್ದು ಸ್ವಚ್ಛತಾ ಭಾಗ್ಯ. ಕಲ್ಯಾಣಿ ಸ್ವಚ್ಛಗೊಳಿಸಿ ಹಾರೆ ಹಿಡಿದು ಕಸ ತೆಗೆದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.